ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ತುಂಬ ದಿನದಿಂದ ಕತೆನ ಹಾಕೋಕ್ಕಾಗಿಲ್ಲ. ಕಾರಣ ನಮ್ಮ ಮನೆಯಲ್ಲಿ ನಮ್ಮ ನಾದಿನಿಯ ಪುಟ್ಟ ಕಂದಮ್ಮನ ಆಗಮನ ಆಗಿದೆ. ಸೊ ಹಾಗಾಗಿ ಕತೆ ಜೊತೆಗೆ ಯಾವುದೇ ರೀತಿ ವಿಡಿಯೋ ಕೂಡ ಹಾಕೋಕ್ಕಾಗಿಲ್ಲ. ಆ್ಯಂಡ್ ನಿಮಗೆ ಮೊದಲೇ ಹೇಳಿದ್ದೆ, ಕೆಲವೊಂದು ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಶುರು ಮಾಡಿದ್ದೀವಿ ಅಂತ. ಅದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ 50 to 60 ಪ್ರಾಡಕ್ಟ್ಗಳು ನಮ್ಮಲ್ಲಿ ಲಾಂಚ್ ಆಗ್ತಿದೆ. ಹಾಗಾಗಿ ಸಮಯ ತುಂಬ ಕಡಿಮೆ ಸಿಕ್ಕಿದೆ, ವಿಡಿಯೋನ ಮಾಡೋಕ್ಕಾಗಿಲ್ಲ. ಐಮ್ ಸೋ ಸಾರಿ, ತುಂಬ ವೆಯ್ಟ್ ಮಾಡಿಸ್ದೆ ಅನಿಸುತ್ತೆ. ಇಲ್ಲಿ ಮೇಲೆ ಕೊಟ್ಟಿರೋ ಥರನೇ ಯಾವುದೇ ರೀತಿಯೇ ಕೆಮಿಕಲ್ ಇಲ್ದಿರೋ ಅಂಥ ಬ್ಯೂಟಿ ಪ್ರಾಡಕ್ಟ್ ಜೊತೆಗೆ ಮನೆಯಲ್ಲಿ ಮಾಡೋವಂಥ ಫುಡ್ಗಳು, ಈ ಹಪ್ಳ ಆಗಿರ್ಬೋದು, ಚಟ್ನಿ ಪುಡಿಗಳಾಗಿರ್ಬೋದು, ಪುಳಿಯೋಗರೆ ಗೊಜ್ಜು, ಹೀಗೆ ಹೆಲ್ತಿ ಪ್ರಾಡಕ್ಟ್ಗಳು ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಏನಾದರೂ ತೊಗೊಳಕ್ಕೆ ಇಷ್ಟಪಡೋರು ಕೆಳಗಿರೋಂಥ ನಂಬರ್ಗೆ ಮೆಸೇಜ್ ಮಾಡಿ. ಫ್ರಮ್ ಅವರ್ ಕಿಚನ್ ಟು ಶ್ಯೂರ್ ಹಾರ್ಟ್. ಸೊ ಬನ್ನಿ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ನಾ ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸೋರು ಪ್ರತಿಲಿಪಿ ಆ್ಯಪ್ ಮುಖಾಂತರ ಓದ್ಬೋದು. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 154. ಇಂದಿನ ಸಂಚಿಕೆಯಲ್ಲಿ ಹಿಂದೂ ತಾನು ಹಾಕಿದಂಥ ಹಾಣಿನ ತೆಗೆದಿದ್ದಾಳೆ. ಅಗಸ್ತ್ಯ ಮಾತ್ರ ಅವಳ ಕೈಯಲ್ಲಿ ಪಡೆದ ತುತ್ತು ತಿಂದು ಬಾಯಿ ತೆರೆದು ತುತ್ತು ಬೇಕು ಎನ್ನುವಂತೆ ಸನ್ನೆ ಮಾಡ್ದ. ಹಿಂದೂ ಅವನ ಮುಖ ನೋಡಿ ತಲೆ ತಗ್ಸಿದವಳು ಒಮ್ಮೆ ಸುತ್ತ ನೋಡಿ ಇಲ್ಲಿ ಯಾರೂ ಇಲ್ಲ ಎಂದು ತಿಳಿದ ಮೇಲೆ ಅವನಿಗೆ ತುತ್ತು ಮುಂದೆ ಹಿಡಿದ್ರೆ, ಅಗಸ್ತ್ಯ ತನಗೆ ಏನು ಬೇಕೋ ಅದನ್ನು ತಾನೇ ಅವಳ ತಟ್ಟೆಗೆ ಬಡಿಸಿ ಬೇಕು ಎನ್ನುವಂತೆ ಸನ್ನೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಇಂದು ಊಟ ಮುಗಿಯುವವರೆಗೂ ಅಲ್ಲೇ ಕೂತು ಕಾಯ್ತಿದ್ದ. ಇಂದು ನೀವು ಹೋಗಿ ಮಲ್ಗಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂದರು. ಆಗಲೂ ಹುಡುಗನದು ಮೌನ. ಎಂದು ಇವ್ರಿಗೇನಾಯಿತು ಹೀಗೆ ಮೌನವಾಗಿದ್ದಾರೆ ಎಂದುಕೊಂಡೆ ಪ್ಲೇಟ್ ಎಲ್ಲ ತೆಗೆದುಗಿಟ್ಟು ತೊಳೆದು ಬಂದು ನೋಡಿದ್ರೆ ಅಗಸ್ತ್ಯ ಇನ್ನೂ ಸೋಫಾ ಮೇಲೆ ಹಾಗೆ ಕೂತಿದ್ದಾನೆ, ಫೋನ್ ನೋಡುತ್ತಾ. ಇಂದು ಈ ಬೆಂಕಿ ಉಂಡೆ ಮಾತಾಡಿ ಒಂದು ರೀತಿ ಭಯ ಹುಟ್ಟಿಸಿದ್ರೆ ಇನ್ನು ಮಾತಾಡದೆ ಇನ್ನೊಂಥರ ಭಯ ಹುಟ್ಟಿಸ್ತಾರೆ. ಎಂದು ಏನಾದರೂ ಬೇಕಿತ್ತಾ? ಯಾಕೆ ಇಲ್ಲೇ ಕೂತಿದ್ದೀರಾ, ಮಲ್ಗಲ್ವಾ ಎಂದಳು ಅಗಸ್ತ್ಯನ ಮುಖ ನೋಡುತ್ತಾ. ಮುಂದೆ ಅಗಸ್ತ್ಯ ಎದ್ದು ಸೀದಾ ಇಂದು ಬಳಿ ಬಂದು, ನಿನ್ನ ಕೆಲಸ ಮುಗಿತಾ ಎಂದ. ಇಂದು ಎಂದು ಕತ್ತಾಡಿಸಿದ್ರೆ ಅಗಸ್ತ್ಯ ಸೀದಾ ತನ್ನ ಬಾಹುನಲ್ಲಿ ಅವಳನ್ನು ಎತ್ಕೊಂಡ. ಇಂದು ಹೇ ಏನು ಮಾಡ್ತಿದ್ದೀರಾ ಅಂದ್ಲು. ಅಗಸ್ತ್ಯ ಶ್ ಎಂದು ಸೀದಾ ಅವಳನ್ನು ರೂಮ್ಗೆ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ತಾನು ಹೋಗಿ ಡೋರ್ ಲಾಕ್ ಮಾಡಿ ಲೈಟ್ ಆಫ್ ಮಾಡಿ ಮಂದ ಬೆಳಕು ಆನ್ ಮಾಡಿದವನು ಸೀದಾ ಬಂದು ಇಂದು ಹೊಟ್ಟೆ ಮೇಲೆ ಮಲಗ್ದ. ಅವನ ಈ ಸಡನ್ ನಡೆ ನೋಡಿ ಇಂದು ಒಂದು ಕ್ಷಣ ಗಾಬರಿ ಆದರೂ ಅವನನ್ನು ಸರಿಸೋಕೆ ನೋಡಿದ್ರು ಹುಡುಗ ಏನೂ ಮಾತಾಡ್ತಿಲ್ಲ. ಎಂದು ಸರಿಯಾಗಿ ಮಲಗಿ ಅಂದ್ಲು. ಅಗಸ್ತ್ಯ ಸೀದಾ ಅವಳ ಮುಖದ ಬಳಿ ಬಂದವನ ಮುಖದ ಮುಂದೆ ಹಿಂದೂ ಬೆದರಿದ ಕಂಗಳು ಅವನ ನೋಟಕ್ಕೆ ತನ್ನ ನೋಟನ ಸಹಿಸೋಕೆ ಕಷ್ಟಪಡೋದು ನೋಡಿ, ನಾನೊಂದು ಕೇಳಲ್ಲ, ನನಗೆ ನೇರ ಉತ್ತರ ಬೇಕು ಅಂದ. ಇಂದು ಎಂದು ಕತ್ತಾಡಿಸಿದ್ಲು. ಅಗಸ್ತ್ಯ, ನಾನು ನಿನಗೆ ಪರ್ಫೆಕ್ಟ್ ಹುಡುಗ ಅನ್ನಿಸ್ತೀನ? ನನಗೆ ಈಗಾಗಲೇ ಮದುವೆ ಆಗಿದೆ. ನನ್ನ ಜೀವನದಲ್ಲಿ ಈಗಾಗಲೇ ಎಲ್ಲ ರೀತಿಯಿಂದಲೂ ಅನುಭವಿಸಿದ್ದೀನಿ. ಬಟ್ ನಿನಗೆ ನಾನೇ ಮೊದಲು. ಈ ಮದುವೆ ಸಂಸಾರ ಎಲ್ಲ ನಿನಗೆ ಹೊಸದು ಎಂದವನು ಇಂದು ಮುಂಗುರುಳನ್ನು ಸರಿಸಿ, ನಿನಗೆ ನಾನೊಬ್ಬ ಸೆಕೆಂಡ್ ಹ್ಯಾಂಡ್ ಹುಡುಗನನ್ನು ಮದುವೆ ಆದ ಅನ್ನೋ ಗಿಲ್ಟ್ ನಿನ್ನಲ್ಲಿ ಇಲ್ವಾ ಎಂದು ಕೇಳ್ದ. ಎಂದು ಅಗಸ್ತ್ಯನ ಮುಖ ನೋಡಿ ಅಂದರೆ ಅಂದ್ಲು. ಇಂದು ಮಾತು ಕೇಳಿ ಅಗಸ್ತ್ಯ ಒಮ್ಮೆ ನಿಟ್ಟುಸಿಬಿಟ್ಟು, ನಿನಗೆ ಎಲ್ಲ ರೀತಿಯಿಂದನೂ ಇಷ್ಟನಾ? ಒಬ್ಬರ ಕಷ್ಟಕ್ಕೆ ಒಬ್ಬರು ಆದಾಗ ಅವ್ರ ಮೇಲೆ ಸಹಜವಾಗಿ ಆಕರ್ಷಣೆಯಾಗುತ್ತೆ. ನಮ್ಮಿಬ್ಬರ ಮಧ್ಯೆ ಏನಿದೆ? ನಿಜವಾದ ಪ್ರೀತಿ ಇದೆಯಾ ನನ್ನ ಮೇಲೆ ಅಂತ ಇಂದು ಕಣ್ಣು ಕಿರಿದಾಗಿಸಿ ಅಗಸ್ತ್ಯನ ಮುಖ ನೋಡಿದ್ರೆ, ಅಗಸ್ತ್ಯ, ಇನ್ನೂ ಹೇಗೆ ಬಿಡಿಸಿ ಹೇಳೋದು ನಿನಗೆ? ನಾನೀಗಾಗಲೇ ಸಾಂಸಾರಿಕ ಜೀವನನ ನೋಡಿದ್ದೀನಿ. ಬಟ್ ನೀನು ಏನೂ ಇಲ್ಲ. ನಿನ್ನ ಲೈಫ್ನಲ್ಲಿ ಈ ಥರ ನನ್ನ ಜೊತೆನೇ ಮೊದಲು. ಎಲ್ಲ ಹುಡುಗರು ಬಯಸೋ ಥರ ಹುಡುಗಿರುವೆ
ಒರ್ಜಿನ್ ಹುಡುಗ ತನ್ನ ಲೈಫ್ಗೆ ಬರಬೇಕು ಅನ್ನೋ ಆಸೆ ಇರುತ್ತೆ. ನಿನಗೆ ಆ ಗಿಲ್ಟ್ ಇಲ್ವಾ ಎಂದವನ ಮಾತು ತುಂಬ ನೇರವಾಗಿದೆ. ಬಟ್ ಇಂದುಗೆ ಯಾಕೀಗೆ ಅಗಸ್ತ್ಯ ಈ ಥರ ಮಾತಾಡ್ತಿದ್ದಾನೆ ಅನ್ನೋದು ಗೊತ್ತಾಗಲಿಲ್ಲ. ಅಗಸ್ತ್ಯ ಇಂದು ಸೈಲೆಂಟ್ ಆಗಿರೋದನ್ನು ನೋಡಿ, ಏ ಹಿಂದು, ಏನಾದರೂ ಮಾತಾಡು. ಹೀಗೆ ಮೌನವಾಗಿ ಇದ್ದು ನನ್ನ ಮನಸ್ಸನ್ನು ಹಾಳು ಮಾಡಿ ಈಗ ಇನ್ನೂ ಮೌನವಾಗಿದ್ದು ನನ್ನ ಇನ್ನೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಎಂದವನು ಸೀದಾ ಅವಳ ಮೊಗನ ಒಂದು ಕೈಯಲ್ಲಿ ಹಿಡಿದು, ಹೇಳುವೆಂದು ನನ್ನ ಮನಸಾರೆ ಸ್ವೀಕಾರ ಮಾಡೋಕ್ಕೆ ರೆಡಿ ಇದೆಯಾ? ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಕಾಮನ್ ಲೈಫ್ ಎಂದುಕೊಂಡವನಿಗೆ ಇದು ಕಾಮನ್ ಅಲ್ಲ, ಇಲ್ಲೂ ಬೇರೆ ಒಂದು ಲೋಕ ಇದೆ ಅಂತ ತೋರಿಸ್ಕೊಟ್ಟವಳು ನೀನು. ಯಾರನ್ನೂ ಅಷ್ಟು ಹಚ್ಕೊಳ್ದವನು, ಯಾರಿಗೂ ಮುಲಾಜಿಲ್ಲದೆ ಬೈಯುವ ನಾನು ನಿನ್ನ ಮುಂದೆ ಹೀಗೆ ಮೌನವಾಗಿ ಇದ್ಬಿಡ್ತೀನಿ. ಕೇಳಿಂದು, ನನ್ನ ಮನಸಾರೆ ಪ್ರೀತಿ ಮಾಡ್ತಿದ್ಯಾ ಅಂದ. ಇಂದು ಎಂದು ತಲೆ ಆಡಿಸಿದವಳು, ನಾನು ಹೇಗೆ ಪ್ರೂವ್ ಮಾಡಬೇಕು ಅಂದ್ಲು. ಅಗಸ್ತ್ಯ ತಕ್ಷಣ, ನನಗೆ ನೀನು ಬೇಕು ಎಂದು, ನಿನಗೆ ನಾನು ಬೇಡವಾ ಅಂದ. ಇಂದು ತನ್ನ ಕಣ್ಣು ಕೆಳಗೆ ಮಾಡಿ ಮೌನವಾಗಿದ್ರೆ ಅಗಸ್ತ್ಯನ ಉಸಿರಿನ ಏರಿಳಿತ ಜಾಸ್ತಿ ಆಗ್ತಿದ್ರೆ ಹಿಂದು ಮೌನಕ್ಕೆ ಜಾರಿದ್ದಾಳೆ. ಅಗಸ್ತ್ಯ ಇನ್ನೊಮ್ಮೆ ಅವಳ ಹಣೆಗೆ ತನ್ನ ಹಣೆನ ಸೋಗಿಸಿ, ಬಾಯ್ಬಿಟ್ಟು ಹೇಳು ಎಂದು, ನಿನಗೆ ನಾನು ಬೇಡವಾ ಅಂದ. ಎಂದು ತನ್ನೆರಡು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿದವಳ ಹೃದಯ ಜೋರಾಗಿ ಬಡ್ಕೋತಿದೆ. ಅಗಸ್ತ್ಯ ಏನು ಮಾತಾಡ್ತಿದ್ದಾನೆ ಅನ್ನೋದು ಇಂದುಗೆ ಅರ್ಥ ಆಯಿತು. ಆದರೆ ಎಲ್ಲೋ ಅವಳ ಮನದ ಮೂಲೆಯಲ್ಲಿ ಅಳುಕು, ಭಯ ಅನ್ನೋದು ಇತ್ತು. ಅಗಸ್ತ್ಯ ಅವಳ ಸನಿಹಕ್ಕೆ, ಅವಳ ಮೌನಕ್ಕೆ ಇನ್ನಷ್ಟು ಕರಗುವಂತೆ ಅವನ ಹೃದಯವು ಜೋರಾಗಿ ಬೀಟ್ ಮಾಡ್ತಿದೆ. 2 ನಿಮಿಷ ಅವಳನ್ನೇ ನೋಡಿದವನು ಅವಳು ಗಟ್ಟಿಯಾಗಿ ಕಣ್ಮುಚ್ಚಿ ತನ್ನ ಕೈಗಳನ್ನು ಇಸ್ಕಿ ಹಿಂಸೆ ಮಾಡೋದನ್ನು ನೋಡಿಯೇ ಇವಳಿಗಿನ್ನೂ ಸಮಯ ಬೇಕಿದೆ ಎಂದು ತಿಳಿದು ಅವಳಿಂದ ದೂರ ಸರಿದು ಅಲ್ಲೇ ಇದ್ದ ನೀರನ್ನು ಕುಡ್ದ. ಎಂದು ನಿಧಾನಕ್ಕೆ ಕಣ್ಬಿಟ್ಟವಳ ಕಡೆ ನೋಡಿ ಸಣ್ಣಗೆ ನಗು ಚೆಲ್ಲಿ ಗುಡ್ ನೈಟ್ ಎಂದು ಅವಳ ತಲೆ ಸವರಿ ತಾನು ಮಲಗ್ದ. ಎಂದುಗೆ ಏನು ಮಾಡೋದು ಗೊತ್ತಾಗದೆ ಜೋರಾದ ಉಸಿರು ಚೆಲ್ಲಿ 1-2 ನಿಮಿಷ ಕಣ್ಣು ಮುಚ್ಚಿದವಳು ಅಗಸ್ತ್ಯ ಅವಳಿಗೆ ಬೆನ್ನಾಕಿ ಮಲಗಿರೋದನ್ನು ನೋಡಿ ಮೆಲ್ಲಗೆ ಅವಳ ಕೈಗಳಲ್ಲಿ ಅವನ ಸೊಂಟನ ಬಳಸಿದ್ಲು. ಅಗಸ್ತ್ಯ ಮಲಗಿದ್ದವನು ಕಣ್ಣು ತೆರೆದು ಅವಳ ಕೈ ಅವನ ಸೊಂಟನ ಬಳಸಿರೋದನ್ನು ನೋಡ್ದ. ಬಟ್ ಅವಳ ಕೈಗಳು ಲೈಟಾಗಿ ಶಿವರ್ ಆಗ್ತಿರೋದನ್ನು ನೋಡಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಅವಳ ಕೈ ತೆಗೆದು ಅವನ ಗುಂಡಿಗೆ ಮೇಲೆ ಇಟ್ಟು ಕಣ್ಮುಚ್ಚಿದ್ರೆ ಇಂದು ಅವನ ಬೆನ್ನಿಗೆ ತನ್ನ ಅಣೆಯ ಸೋಕಿಸಿ, ನನ್ನ ಪ್ರೀತಿ ಮೇಲೆ ಇನ್ನೂ ನಿಮಗೆ ಅನುಮಾನನಾ ಎಂದಳು ಸಣ್ಣಗೆ. ಅಗಸ್ತ್ಯ ಅವಳು ಈಗಂದಿದ್ದನ್ನು ನೋಡಿ ಅವಳ ಕಡೆ ತಿರುಗಿ ಗಟ್ಟಿಯಾಗಿ ಮುಚ್ಚಿರೋ ಅವಳ ಕಣ್ಗಳಿಗೆ ಅವನ ತುಟಿ ಸೋಗಿಸಿದ್ರೆ ಹುಡುಗಿ ಸಣ್ಣಗೆ ನಡಗಿದ್ಲು. ಅಗಸ್ತ್ಯ ಅವಳ ಮಗನ ಕೈಯಲ್ಲಿ ಹಿಡಿದು, ಅನುಮಾನ ಅಲ್ಲ ಕಣೆ ಹುಡುಗಿ, ಎಲ್ಲಿ ನಿನ್ನ ಮನಸ್ಸಿಗೆ ನೋವು ಮಾಡಿಬಿಡ್ತೀನೋ ಅನ್ನೋ ಭಯ ಎಂದವನು. ಹಿಂದೊಮ್ಮೆ ನಿನ್ನ ಜೊತೆ ನನಗೆ ಗೊತ್ತಿಲ್ಲದೆ ತಪ್ಪಾಗಿ ನಡೆದುಕೊಂಡಾಗ ನನಗೆ ತುಂಬ ಗಿಲ್ಟ್ ಇತ್ತು. ಬಟ್ ಈಗ ಎಂದವನ ಮುಖ ನೋಡ್ದ ಹುಡುಗಿ. ಅವತ್ತು ಇನ್ನೂ ನಿಮ್ಮ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ, ಅದಕ್ಕೆ ಆ ಮಾತು ಬಂದುಬಿಟ್ಟಿತ್ತು. ಆದರೆ ಈಗ ಮಿಸ್ಟರ್ ಅಗಸ್ತ್ಯ ಹೇಗೆ, ಅವರ ಗುಣ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಮಗೆ ಈ ಮೊದಲೇ ಹೇಳಿದ್ದೀನಿ, ನಾನು ಆಲ್ರೆಡಿ ನಿರ್ಧಾರ ಮಾಡಿದ್ದೀನಿ ಅಂತ. ದೀಪಕ್ ಅಪ್ಪ ಒಂದು ಮಾತು ಹೇಳಿದರು ಅವರ ಮನೆಗೆ ಹೋದಾಗ, ನಿಮಗೆ ನೆನಪಿದೆಯಾ? ನಮ್ಮಂಥವರು ಅವರನ್ನು ತುಂಬ ಪ್ರೀತಿ ಮಾಡ್ತೀವಿ, ಎಲ್ಲಿ ನಮ್ಮಿಂದ ಅವಳು ದೂರ ಆಗ್ತಾಳೋ ಅನ್ನೋ ಭಯದಲ್ಲೇ ಎಂದು. ಆ ಭಯ ಪ್ರತಿ ಗಂಡನಲ್ಲೂ ಇರುತ್ತೆ, ಅದು ಅನುಮಾನದಲ್ಲಿ ಅಲ್ಲ, ನಮಗೆ ಅವಳೇ ಪ್ರಪಂಚ ಎನ್ನುವ ಭಾವಕ್ಕೆ, ಅವಳಿಲ್ಲದೆ ನಾನು ಹೇಗಿರೋಕ್ಕೆ ಸಾಧ್ಯ ಎನ್ನುವ ಭಯಕ್ಕೆ, ನನ್ನ ಪ್ರೀತಿ ಅವಳಿಂದ ಎಲ್ಲಿ ದೂರ ಆಗುತ್ತೋ ಅನ್ನೋ ಭಯ. ಆ ಭಯ ಪ್ರತಿ ಹೆಣ್ಣಿಗೂ ಇಷ್ಟ ರೀ. ನಾನು ಬಯಸಿದ್ದು ಅದೇ ಪ್ರೀತಿ. ನಿಮಗೆ ನಾನು ಬಿಟ್ಟು ಇರೋಕ್ಕೆ ಹೇಗೆ ಸಾಧ್ಯ ಇಲ್ವೋ, ನನಗೂ ಈ ಅಗಸ್ತ್ಯನ ಬಿಟ್ಟಿರೋಕ್ಕೆ ಆಗಲ್ಲ. ನೀವು ನನಗಾಗಿ ತುಂಬ ಮಾಡಿದ್ದೀರಾ. ಕೆಲವರು ತಾವು ಮಾಡಿದ್ದು ಹೇಳಿ ಮತ್ತೆ ಮತ್ತೆ ನೆನಪಿಸ್ತಾರೆ. ಬಟ್ ನೀವು ನನಗಾಗಿ ಎಷ್ಟೆಲ್ಲ ಮಾಡಿದ್ರು ಅದರ ಒಂದು ಸುಳಿವು ಕೂಡ ನನಗೆ ಕೊಟ್ಟಿಲ್ಲ. ನನ್ನ ಯಾರು ನೋಡಿದ್ರೂ ನಿಮಗೆ ಕೋಪ ಬರುತ್ತೆ. ಆ ಸ್ವಾರ್ಥ ನನಗೆ ಬೇಕು ರೀ. ನಾನು ನಿಮ್ಮ ಪ್ರೀತಿಯಲ್ಲಿ ತುಂಬ ಸ್ವಾರ್ಥಿ. ಹಿಂದೆ
ನೀವು ಏನಾಗಿದ್ರಿ ಅದು ನನಗೆ ಬೇಡ. ಇನ್ನು ಮುಂದೆ ನಮ್ಮ ಜೀವನ ಹೇಗಿರುತ್ತೋ ಅನ್ನೋದು ನನಗೆ ಇಂಪಾರ್ಟೆಂಟ್. ನಿಮಗೆ ಯಾವ ಗಿಲ್ಟ್ ಕೂಡ ಬೇಡ. ನಾನು ಬಯಸಿದ್ದು ಪ್ರತಿ ಹುಡುಗಿರು ಬಯಸೋ ಥರ ನನ್ನ ಗಂಡ ತುಂಬ ಪ್ರೀತಿ ಮಾಡಬೇಕು. ಅವನ ತೋಳಿನ ಆಸರೆ ಕಷ್ಟ ಸುಖದಲ್ಲಿ ನನಗೆ ಯಾವಾಗಲೂ ಇರಬೇಕು ಅನ್ನೋದು. ಇನ್ನು ನನ್ನ ಹುಡುಗ ಬೇರೆ ಹುಡುಗರಿಂದ ಪ್ರೊಟೆಕ್ಟ್ ಮಾಡಬೇಕು, ಅದು ನನಗೆ ಈಗಾಗಲೇ ಸಿಕ್ಕಾಗಿದೆ. ಇನ್ನೂ ನಿಮ್ಮ ಪ್ರೀತಿ ಒಂದು ಸಿಗೋದು ಬಾಕಿ ಎಂದವಳು ಅವನನ್ನು ಗಟ್ಟಿಯಾಗಿ ತಪ್ಪಿ, ನನ್ನ ಯಾವತ್ತೂ ಬಿಟ್ಟು ಹೋಗ್ಬಿಡಿ ಅಗಸ್ತ್ಯ. ನನಗೆ ನೀವೇ ಎಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ. ಇನ್ನು ಬಂಧು ಬಳಗ ಇದ್ದರೂ ನನಗೆ ಬೇಡ. ನಮ್ಮಿಬ್ಬರ ಮಧ್ಯೆ ಇನ್ಯಾರು ಬರೋದು ಬೇಡ. ನನಗೆ ನೀವು, ನಿಮಗೆ ನಾನು ಅಷ್ಟೇ ಎಂದವಳ ಕಣ್ಣೀರು ಅಗಸ್ತ್ಯನ ಎದೆನ ತೊಯ್ದರೆ ಅಗಸ್ತ್ಯ ಅವಳ ಹಣೆಗೆ ತುಟಿಯೂರಿ, ಇಲ್ಲ ಕಣೆ ಹುಡುಗಿ, ನನ್ನ ಲೈಫ್ ಪೂರ್ತಿ ನಿನಗೆ ಮೀಸಲು. ಈ ಅಗಸ್ತ್ಯನ ಸರ್ವಸ್ವ ಈ ಮಿಸಸ್ ಹಿಂದೂ ಎಂದು ಅವಳ ಮೊಗದ ತುಂಬೆಲ್ಲ ಅವನ ತುಟಿಗಳಿಂದ ಮುತ್ತಿನ ಮಳೆ ಸುರಿಸುತ್ತಿದ್ದರೆ ಇಂದು ಅವನ ಸ್ಪರ್ಶಕ್ಕೆ ಅವನ ಪ್ರೀತಿಗೆ ಒಂದೊಂದು ಕ್ಷಣ ಕರಗುವಂತೆ ಅವನನ್ನೇ ಆಸರೆ ಬಯಸಿದ್ಲು. ಅವಳ ಕೊರಳಿಗೆ ತನ್ನ ತುಟಿ ಹೊತ್ತಿದ ಅಗಸ್ತ್ಯ ಇಂದು ಪ್ರೀತಿಯಲ್ಲಿ ಇನ್ನೇನು ಕಳೆದೋಗುವ ಸಮಯಕ್ಕೆ ತಕ್ಷಣ ಅಗಸ್ತ್ಯ ಅವಳನ್ನು ಬಿಟ್ಟು ಎದ್ದು ದೂರ ಸರಿದು ಕೂರ್ತಾನೆ. ಎಂದು ತಕ್ಷಣ ತನ್ನ ಕಣ್ಣು ಬಿಟ್ಟವಳು ಅಗಸ್ತ್ಯ ತನ್ನಿಂದ ದೂರ ಸರಿದಿರೋದನ್ನು ನೋಡಿ ಅವಳು ಕೂಡ ಎದ್ದು ಅವನ ತೋಳಿಗೆ ತಾನು ಹೊರಗಿದ್ಲು. ಅಗಸ್ತ್ಯ ಅವಳನ್ನು ಬೆಳೆಸಿ, ಹಿಂದೂ, ನಾನು ನಿನ್ನ ಬಳಿ ಸ್ವಲ್ಪ ಮಾತಾಡಬೇಕು ಅಂದ. ಎಂದು ಅಗಸ್ತ್ಯನ ಮುಖ ನೋಡಿ ಹೇಳಿ ಅಂದ್ಲು. ಅಗಸ್ತ್ಯ ಅದು ಎಂದು ಅವಳ ಕಡೆ ತಿರುಗಿ ಅವಳ ಮುಂಗುರುಳನ್ನು ಸರಿಸಿ, ಸಾರಿ ಎಂದು, ನಾನು ನಿನಗೆ ಇನ್ನೂ ಕೆಲವು ವಿಷಯನ ತಿಳಿಸ್ಬೇಕಿದೆ. ಅದೆಲ್ಲ ನಿನಗೆ ಹೇಳಿದ ಮೇಲೆ ಹೇಗೆ ರಿಯಾಕ್ಟ್ ಆಗ್ತೀಯೋ ಗೊತ್ತಿಲ್ಲ, ಬಟ್ ನೀನು ಯಾವಾಗಲೂ ನನ್ನ ಪ್ರೀತಿ ಮಾಡ್ತೀಯ ಅಲ್ವಾ ಅಂದ. ಎಂದು ಕಿರುಗಣ್ಣಲ್ಲೇ ನೋಡಿ, ಏನು ದಿಲೀಪ್ ವಿಷಯನಾ ಅಂದ್ಲು. ಅಗಸ್ತ್ಯ ತನ್ನ ನಾಲಿಗೆ ಕಚ್ಚಿ ಕಿರುಗಣ್ಣಲ್ಲಿ ಹುಡುಗಿ ಕಡೆ ನೋಡಿದ್ರೆ ಅವಳೇ ಉಪ್ಪು ಗಂಟಿಕಿ ಅವನನ್ನೇ ಗುರಾಯಿಸ್ತಿದ್ಲು. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.